ಬಳ್ಳಾರಿ ನಗರದ ವಾರ್ಡ್ ನಂಬರ್ 17ರ ಬಿ ಗೋನಾಳ್ ಪ್ರದೇಶದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಹಿರಿಯ ನಾಗರಿಕರ ದಂತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರವನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಆಲಂ ರಚನಾ ವಿನಾಯಕ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದು, ಅವರು ನಿರಂತರವಾಗಿ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬರುವ ಬಡವರು, ಮಕ್ಕಳು ಹಾಗೂ ಹಿರಿಯರ ನಾಗರಿಕರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವು ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಿ ಚಿಕಿತ್ಸೆ ನೀಡುವುದು ಹಾಗೂ ಹಿರಿಯ ನಾಗರಿಕರಿಗೆ ದಂತ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದಾಗಿತ್ತು. ಶಿಬಿರದಲ್ಲಿ ವಿಶೇಷ ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಲಾಗಿದ್ದು, ದೇಹದ ಬೆಳವಣಿಗೆ, ಕಣ್ಣು, ಕಿವಿ, ಮೂಗು, ಹಲ್ಲು, ರಕ್ತದೊತ್ತಡ ಸೇರಿದಂತೆ ವಿವಿಧ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಯಿತು. ಜೊತೆಗೆ ಹಿರಿಯ ನಾಗರಿಕರಿಗೆ ಉಚಿತ ದಂತ ವೈದ್ಯಕೀಯ ಪರೀಕ್ಷೆ, ಸಲಹೆ ಹಾಗೂ ಅಗತ್ಯವಿರುವವರಿಗೆ ಮುಂದಿನ ಚಿಕಿತ್ಸೆಗೆ ಮಾರ್ಗದರ್ಶನ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡಿ, ಇಂತಹ ಆರೋಗ್ಯ ಶಿಬಿರಗಳು ಗ್ರಾಮೀಣ ಮತ್ತು ನಗರ ಅಂಚಿನ ಪ್ರದೇಶಗಳ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಅತ್ಯಂತ ಉಪಯುಕ್ತವಾಗಿದ್ದು, ಸಮಾಜಮುಖಿ ಸಂಸ್ಥೆಗಳು ಮುಂದುವರೆದು ಇಂತಹ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಆಶಿಸಿದರು. ಶಿಕ್ಷಕರು ಕಾರ್ಯಕ್ರಮದ ನಿರ್ವಹಣೆಗೆ ಸಕ್ರಿಯವಾಗಿ ಸಹಕರಿಸಿದರು. ಶಿಬಿರದಲ್ಲಿ ಸ್ಥಳೀಯ ಮುಖಂಡರು, ಲಯನ್ಸ್ ಕ್ಲಬ್ ಸದಸ್ಯರು, ಆರೋಗ್ಯ ಸಿಬ್ಬಂದಿ, ಪಾಲಕರು ಹಾಗೂ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಅಸ್ಲಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಆತ್ಮಸ್ಥೈರ್ಯ, ಕಾನ್ಫಿಡೆನ್ಸ್ ಲೆವೆಲ್ನ ತುಂಬ ಜಾಸ್ತಿ ಮಾಡುತ್ತೆ. ನೀವು ಆರೋಗ್ಯವಾಗಿದ್ದೀರಿ ಅಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇರುತ್ತೆ. ನೀವು ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಲೆವೆಲಿಗೆ ಹೋಗುತ್ತೆ. ಅದ್ರ ಜೊತೆಗೆ ಇವಾಗ ಮಾತು ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಹಾಗೆ ಅದು ಕೂಡ ನಿಮ್ದು ಆತ್ಮ ಸ್ಥೈರ್ಯ ಅಥವಾ ಹೀಗೆ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಹಳ್ಳಿನ ಬಗ್ಗೆ ಎಲ್ಲರೂ ಕೂಡ ಕಾಳಜಿ ವಹಿಸಬೇಕು. ಎಸ್ಪೆಷಲಿ ಏನಂತ ಹೇಳ್ತೀವಿ ಅಂತಂದರೆ, ಈ ಹಳ್ಳಿ ಜನಗಳಲ್ಲಿ ಅವರಿಗೆ ಸ್ವಲ್ಪ ಅರಿವು ಕಡಿಮೆ ಇದೆ. ಇವಾಗ ನಾವು ಸಿಟಿನಲ್ಲೆಲ್ಲ ಬಂದರೆ ಅವರಿಗೆ ಒಂದಲ್ಲ ಒಂದು ಮುಖಾಂತರ ಅವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ನನಗೆ ಅನಿಸುತ್ತೆ. ನಾವು ಸುಮಾರು ಕ್ಯಾಂಪ್ಗಳನ್ನ ಮಾಡ್ತಿರ್ತೀವಲ್ಲ, ಅವರಲ್ಲಿ ಒಂದೇನಂತಂದರೆ ಈ ಹಲ್ಲಿನ ಬಗ್ಗೆ ಮಿತ್ಸ್ ಅಂತ ಹೇಳ್ತೀವಿ, ಮೂಢನಂಬಿಕೆಗಳು ತುಂಬ ಇದೆ. ಅವರು ಏನಕ್ಕೆ ಹಲ್ಲಿನ ಡಾಕ್ಟರ್ ಹತ್ರ ಬರಲ್ಲ ಅಂತಂದರೆ, ಇವು ಹಲ್ಲು ನೋವು ಬಂತು ಅಂತಂದರೆ ಹಲ್ಲು ಕಿತ್ಬಿಡ್ತಾರೆ, ಹಲ್ಲು ಕಿತ್ಬಿಟ್ರೆ ನಮ್ಮ ಕಣ್ಣು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಲ್ಲು ಕೀಳೋದಕ್ಕೂ ಕಣ್ಣೋದಕ್ಕೂ ಏನೂ ಸಂಬಂಧನೇ ಇಲ್ಲ. ಇವಾಗ ನಾವು ನಿಮ್ಗೆ ಏನಾದರೂ ಒಂದು ವಿಷಯದ ಬಗ್ಗೆ ಹೇಳಿದ್ವಿ ಅಂದರೆ, ಯಾಕೆ ನಾವು ಮಕ್ಳಿಗೆ ಹೇಳೋದು ಅಂದರೆ, ಮಕ್ಕಳು ತುಂಬ ಜಾಣಿರ್ತಾರೆ. ಇವಾಗ ಏನಾದರೂ ನೀವು ಹೇಳಿದ್ರೆ ಹೋಗ್ಬಿಟ್ಟು ಮನೇಲಿ ಪಟ್ ಅಂತ ನೋಡೋ ಹಿಂಗೆ ಮಾಡಬೇಡ. ಇವಾಗ ನಿಮ್ಮ ಮನೇಲಿ ನಿಮ್ಮ ತಾತಾಜಿ ಎಲೆ ಅಡಿಕೆ ಇವಾಗ ಹೇಳ್ತೀವಿ, ಎಲ್ಲಾದ್ರ ಬಗ್ಗೆ ಎಲೆ ಅಡಿಕೆ ತಂಬಾಕು ಬಗ್ಗೆ ಎಲ್ಲ ಹೇಳ್ತೀವಿ. ನೀವು ಹಾಕಲ್ಲ ನನಗೆ ಗೊತ್ತು, ಆದರೆ ನಿಮ್ಮ ವಿಷಯ ಅದ್ರ ಬಗ್ಗೆ ನಿಮಗೆ ಇಟ್ಕೊಟ್ರೆ ವಿಷಯದ ಬಗ್ಗೆ ನಿಮ್ಗೆ ಹೇಳಿದ್ರೆ ನೀವು ಅದನ್ನ. ನಮಸ್ಕಾರ, ನಾನು ಮಿಸಸ್ ಆಲಂ ರಚನಾ ವಿನಾಯಕ್, ಪ್ರೆಸಿಡೆಂಟ್ ಆಫ್ ಇನ್ನವೀಲ್ ಕ್ಲಬ್ ಆಫ್ ಬೆಳ್ಳಾರಿ. ಇನ್ನವೀಲ್ ಕ್ಲಬ್ ಅಂತೂ ಜಗತ್ತು ತುಂಬಾ ಇದೆ, ಬಟ್ ನಮ್ಮ ಬಳ್ಳಾರಿಯಲ್ಲಿ ಪ್ರೆಸಿಡೆಂಟ್ ನಾನು. ಸೊ ಇಂಡಿಯಾದಲ್ಲಿ 27 ಡಿಸ್ಟ್ರಿಕ್ಟ್ ಇದೆ. ನಮ್ಮ ಡಿಸ್ಟ್ರಿಕ್ಟ್ ಬಂದು ಡಿಸ್ಟ್ರಿಕ್ಟ್ 316. ವಿ ಹ್ಯಾವ್ 43 ಕ್ಲಬ್ಸ್. ಸೊ ನನಗೆ ಏನೋ ಒಂದು ಸರ್ವಿಸ್ ಮಾಡಬೇಕಂದ್ರೆ ಯಾರಿಗೋ ಬಟ್ಟೆ ಕೊಟ್ಟೆ, ಇದು ಕೊಟ್ಟೆ, ಅದು ಕೊಟ್ಟೆ, ಆ ಥರ ಬೇಕಾಗಿದ್ದಿಲ್ಲ. ನಮಗೆ ಆರೋಗ್ಯ ಇದ್ರೇ ಎಲ್ಲ ಇರೋದು. ಡಾಕ್ಟರ್ ಪೂರ್ಣಿಮಾ ಅವರು ಹೇಳಿದ ಥರ ಹಲ್ಲಿನ ಆರೋಗ್ಯಕ್ಕೆ ಎಲ್ಲರೂ ಪಾಪ ಅದನ್ನ ನೆಗ್ಲಿಜೆನ್ಸ್ ಮಾಡ್ತಾರೆ. ಅವ್ರು ಹೇಳಿದ್ದು ತುಂಬಾ ಕರೆಕ್ಟ್ ಇದೆ. ಸೊ ಹಲ್ಲಿನ ಆರೋಗ್ಯ ನಾವು ನೋಡ್ಕೊಳ್ಳೇಬೇಕು. ಅದನ್ನ ಎಷ್ಟು ನಾವು ಹೇಳ್ತೀವೋ ಆ ಥರ. ಇನ್ನೂ ಒಂದು ನನಗೆ ಹೇಳಬೇಕಾ ಊಸಲ್ಪಡುತ್ತೇನೆ ಅಂದರೆ, ನನಗೊಬ್ರು ಗೊತ್ತಿರೋರ್ದು ಕ್ಯಾನ್ಸರ್ಸ್ ಡಯಾಗ್ನೋಸ್ ಆಯಿತು. ಅದನ್ನ ಯಾರಾದರೂ ನಂಬ್ತೀರಾ? ಎಲ್ಲಿಂದ ಬ್ಲಡ್ ಟೆಸ್ಟಿಂದನೂ ಬಂದಿಲ್ಲ, ಎಲ್ಲಿಂದನೂ ಬಂದಿಲ್ಲ. ಅವ್ರು ದಂತ ತಪಾಸಣೆಗೆ ಹೋಗಿದ್ದರು. ಆ ದಂತ ಡಾಕ್ಟ್ರ್ ಹೇಳಿದರು, ಅವ್ರಿಗೆ ವೈದ್ಯರು ಹೇಳಿದರು, ನಿಮ್ದು ಏನೋ ಪ್ರಾಬ್ಲಮ್ ಇದೆ, ನೀವು ಸ್ವಲ್ಪ ಬೇರೆದವ್ರ ಕ್ಯಾನ್ಸರ್ ಡಾಕ್ಟ್ರ್ ಕಡೆಗೆ ಹೋಗಿ ಅಂತ. ಇನಿಷಿಯಲ್ ಸ್ಟೇಜಲ್ಲಿ ಮೊದಲಾಗಿ ಗೊತ್ತಾಗಿದ್ದಕ್ಕೆ ಅವರೆಲ್ಲ ಅದನ್ನ ಸರಿಪಡಿಸ್ಕೊಂಡ್ರು. ಆ್ಯಕ್ಚುಲಿ ನಾವು ಅವ್ರಿಗೆ ದಂತ ಡಾಕ್ಟ್ರ್, ಡೆಂಟಲ್ ಡಾಕ್ಟ್ರಿಗೆ ಭಾಳನೇ ಕೃತಜ್ಞತೆ ಹೇಳಬೇಕು. ಮುಂದೆನೇ ಗೊತ್ತಾಗಿ ಅವ್ರ ಕ್ಯಾನ್ಸರ್ ಕೂಡ ಗುಣಪಡೋದು ಸಾಗಾಯಿತು, ಎಲ್ಲನೂ ಚೆನ್ನಾಗಾಯಿತು, ಒಳ್ಳೆಯದಾಯಿತು. ಇದಕ್ಕೆಲ್ಲರಿಗೂ ನಮಗೆ ಸಮರ್ಥನೆ ಮಾಡಿಕೊಟ್ಟಿರೋದು ಡಾಕ್ಟರ್ ಭಾರತಿ SH, ಡೆಂಟಲ್ ಕಾಲೇಜ್ ಪ್ರಿನ್ಸಿಪಲ್ ಅವ್ರು ಮಾಡಿಕೊಟ್ಟಿದ್ದಕ್ಕೆ. ಅವರು ಹೇಳ್ತಾರಲ್ಲ, ಗುರು ಇದ್ದರೂ ಪೂಜಾರಿ ಬೇಕು, ಎಲ್ಲರೂ ಬೇಕು ಅಂತ. ಅದೇ ಥರ ಅವರು ದೇವರಿದ್ದಂಗೆ, ಇವರು ನಮ್ಮವರಿದ್ದಂಗೆ. ಸೊ ಡಾಕ್ಟರ್ ಪೂರ್ಣಿಮಾ ಆ್ಯಂಡ್ ಡಾಕ್ಟರ್ ವಿಕಾಸ್ ಅವರು ದೇ ಬೀನ್ ವೆರಿ ಹೆಲ್ಪ್ಫುಲ್. ಐ ರಿಯಲಿ ಥ್ಯಾಂಕ್ on behalf of Innaveel and on behalf of Dental College too. Thank you so much. अलग मजो टीचर करे मोबर मजो टीचर करे ಅದೇ ಹಾಸ್ಪಿಟಲ್ ಅಲ್ಲಿ ನಾನು ಕೆಲಸ ಮಾಡ್ತಿರೋದು. ಆಯ್ತಾ, ನಾನು ಕೆಲಸ ಏನಪ್ಪ ಅಂದ್ರೆ, ನನ್ನ ಪುಟ್ಟ ಮಕ್ಕಳು ಇರ್ತಾರಲ್ಲ,